ಸ್ವಕ್ಷೋಜಕುಂಭಾಂ ಸುಧಾಪೂರ್ಣಕುಂಭಾಂ ಪ್ರಸಾದಾವಲಂಬಾಂ ಪ್ರಪುಣ್ಯಾವಲಂಬಾಂ ಸದಾಸ್ಯೇಂದುಬಿಂಬಾಂ ಸದಾನೋಷ್ಠಬಿಂಬಾಂ ಭಜೆ ಶಾರದಾಂಬಾಮಜಸ್ರಂ ಮದಂಬಾಂ ವೈದೇಹಿ ಸಹಿತಂ ಸುರದ್ರುಮತಲೆ ಹೈಮೇ ಮಹಾಮಂಟಪೆ ಮಧ್ಯೆ ಪುಷ್ಪಕಮಾಸನೆ ಮಣಿಮಯೇ ವೀರಾಸನೆ ಸುಸ್ಥಿತಂ ಅಗ್ರೆ ವಾಚಯತಿ ಪ್ರಭಂಜನಸುತೆ ತತ್ವಂ ಮುನಿಭ್ಯಃ ಪರಂ ವ್ಯಾಖ್ಯಾಂತಂ ಭರತಾದಿಭಿಃ ಪರಿವೃತಂ ರಾಮಂ ಭಜೆ ಶ್ಯಾಮಲಂ ವಾಮೇ ಭೂಮಿಸುತಾ ಪುರಶ್ಚ ಹನುಮಾನ್ ಪಶ್ಚಾತ್ ಸುಮಿತ್ರಾಸುತಃ ಶತ್ರುಘ್ನೋ ಭರತಶ್ಚ ವಾಮದಲಯೋರ್ವಾಯುವಾದಿಕೋಣೇಷು ಚ ಸುಗ್ರೀವಶ್ಚ ವಿಭೀಷಣಶ್ಚ ಯುವರಾಟ್ ತಾರಾಸುತೋ ಜಾಂಬವಾನ್ ಮಧ್ಯೆ ನೀಲಸರೋಜಕೋಮಲರುಚಿಂ ರಾಮಂ ಭಜೆ ಶ್ಯಾಮಲಂ. ಓಂ ಶ್ರೀ ಗುರುಭ್ಯೋ ನಮಃ. ಜನವರಿ 22 ನಮಗೆಲ್ಲ ಶುಭವಾದಂತಹ ದಿನ. ಆ ದಿನವನ್ನು ನಿರೀಕ್ಷಿಸುತ್ತಿರುವ ಎಲ್ಲ ಧರ್ಮಬಂಧುಗಳಿಗೆ ಪ್ರಣಾಮಗಳನ್ನು ಸಲ್ಲಿಸಿ, ಆ ದಿನದ ವಿಶೇಷದ ನೆಲೆಯಲ್ಲಿ ಕೆಲವು ವಿಷಯಗಳನ್ನು ತಮ್ಮೊಂದಿಗೆ ಹಂಚಿಕೊಳ್ಳುವ ಒಂದು ಪ್ರಯತ್ನ. ಜನವರಿ 22, 2024 ಮಧ್ಯಾಹ್ನ 12:20 ಸಮಯಕ್ಕೆ ಅಯೋಧ್ಯೆಯಲ್ಲಿ ನೂತನವಾಗಿ ನಿರ್ಮಿಸಿರುವ ಭವ್ಯವಾದ ಶ್ರೀರಾಮನ ಮಂದಿರದಲ್ಲಿ ಭಗವಾನ್ ಶ್ರೀರಾಮನ ಪ್ರತಿಷ್ಠಾ ಕಾರ್ಯಕ್ರಮವು ಅತ್ಯಂತ ವೈಭವದಿಂದ ನೆರವೇರಲಿದೆ. ಲಭ್ಯ ಮಾಹಿತಿಗಳಂತೆ ಮೃಗಶಿರ ನಕ್ಷತ್ರದ ದ್ವಿತೀಯ ಪಾದ ಮೇಷ ಲಗ್ನ ಸುಮುಹೂರ್ತದಲ್ಲಿ ಈ ಪ್ರತಿಷ್ಠಾ ಕಾರ್ಯಕ್ರಮವು ನೆರವೇರುವುದು. ಈ ನೆಲೆಯಲ್ಲಿ ಅಯೋಧ್ಯೆಯ ಕುರಿತು ಶ್ರೀಮದ್ ರಾಮಾಯಣ ಮಹಾಕಾವ್ಯದಲ್ಲಿ ವಾಲ್ಮೀಕಿ ಮಹರ್ಷಿಗಳು ಏನು ಹೇಳಿದ್ದಾರೆ, ಅಯೋಧ್ಯೆಯನ್ನು ಹೇಗೆ ಚಿತ್ರಿಸಿದ್ದಾರೆ, ಆ ಕಾಲದಲ್ಲಿ ಅಯೋಧ್ಯೆ ಹೇಗಿತ್ತು ಎನ್ನುವುದನ್ನು ನೋಡುವ ಒಂದು ಪ್ರಯತ್ನ. ತತ್ಪೂರ್ವದಲ್ಲಿ ಅಯೋಧ್ಯ ಶಬ್ದಾರ್ಥದ ಚಿಂತನೆ. ಅಯೋಧ್ಯ ಎನ್ನುವುದು ಒಂದು ನಗರದ ಹೆಸರು. ದೀರ್ಘಕಾಲ ಸೂರ್ಯವಂಶದ ರಾಜರು ಚಕ್ರವರ್ತಿಗಳಾಗಿ ಯಾವ ನಗರವನ್ನು ರಾಜಧಾನಿಯಾಗಿ ಮಾಡಿಕೊಂಡು ಈ ದೇಶವನ್ನು ಆಳಿದರೋ ಆ ನಗರ ಅಯೋಧ್ಯ. ಯೋದ್ಧುಂ ಅಶಕ್ಯ ಅಯೋಧ್ಯ. ಇನ್ನೊಬ್ಬರಿಂದ ಗೆಲ್ಲುವುದಕ್ಕೆ ಸಾಧ್ಯ ಇಲ್ಲದೇ ಇರುವುದು ಅಯೋಧ್ಯ ಎನ್ನುವ ಶಬ್ದಕ್ಕೆ ಇರುವಂತಹ ಅರ್ಥ. ಈ ಶಬ್ದ 3 ಕಡೆಗೆ ಅನ್ವಯವಾಗುತ್ತದೆ. ನಮ್ಮ ದೇಹದಲ್ಲಿ ಅನ್ಯರಿಂದ ಭೇದಿಸಲ್ಪಡದೇ ಇರುವ, ನಮ್ಮಿಂದ ಮಾತ್ರ ಸಾಕ್ಷಾತ್ಕರಿಸಿಕೊಳ್ಳಲು ಸಾಧ್ಯವಿರುವಂತಹ ಅಂತರಂಗವನ್ನು ಅಯೋಧ್ಯ ಅಂತ ಕರೆದಿದ್ದಾರೆ. ಅಷ್ಟಚಕ್ರ ನವದ್ವಾರ ದೇವಾನಾಂ ಪೂಹು ಅಯೋಧ್ಯ, ಇದು ಉಪನಿಷತ್ತಿನಲ್ಲಿ ಬರುವಂತಹ ಮಾತು. ಇನ್ನೊಂದು, ಕ್ಷೀರಸಾಗರದ ಮಧ್ಯದಲ್ಲಿ ವೈಕುಂಠವೆಂಬ ನಗರದಲ್ಲಿ ವಿಷ್ಣು ಪವಡಿಸುವಂತಹ ಚತುರ್ದ್ವಾರ ಸಮುಪೇತವಾದಂತಹ ಅರಮನೆಯ ಮಧ್ಯಭಾಗಕ್ಕೆ ಅಯೋಧ್ಯ ಎಂಬುದಾಗಿ ಹೆಸರು. ಇದು ಪುರಾಣಗಳಲ್ಲಿ ವಿವರಿಸಲ್ಪಟ್ಟಿದೆ. ದೇಹದ ದೇವಸ್ಥಾನ, ಮಹಾವಿಷ್ಣುವಿನ ಮೂಲಸ್ಥಾನ, ಈ ಅರ್ಥಗಳನ್ನು ಹೊಂದಿರುವಂತಹ ಅಯೋಧ್ಯ ಎಂಬ ಶಬ್ದ ಈಗಿನ ಉತ್ತರ ಪ್ರದೇಶದ ರಾಜ್ಯದಲ್ಲಿ ಇದೆ. ಪ್ರಾಚೀನರು ನಂಬಿಕೊಂಡು ಬಂದಂತೆ 7 ಮೋಕ್ಷದಾಯಕವಾದ ನಗರಿಗಳಲ್ಲಿ ಅಯೋಧ್ಯ ಎನ್ನುವುದು ಒಂದು. ಅಯೋಧ್ಯ, ಮಥುರಾಮಾಯ, ಕಾಶಿ, ಕಾಂಚಿ, ಹ್ಯವಂತಿಕ, ಪುರಿ, ದ್ವಾರವತಿ ಚೈವ ಸಪ್ತೈತ ಮೋಕ್ಷದಾಯಿಕಾ. ಅಯೋಧ್ಯೆ, ಮಥುರೆ, ಮಾಯಾ, ಕಾಶಿ, ಕಾಂಚಿ, ಅವಂತಿಕ, ದ್ವಾರವತೀಪುರ ಇವಿಷ್ಟು
ಮೋಕ್ಷದಾಯಕಗಳಾದಂತಹ ನಗರಗಳು ಎಂಬುದಾಗಿ ಕೀರ್ತಿಸಲ್ಪಟ್ಟಿದೆ. ಅಂತಹ ಅಯೋಧ್ಯೆ ದಶರಥ ಚಕ್ರವರ್ತಿಯಿಂದ ವಂಶಪಾರಂಪರ್ಯವಾಗಿ ಪ್ರಾಪ್ತವಾದಂತಹ ಅಯೋಧ್ಯೆ ಅದು ಆಳಲ್ಪಟ್ಟಿತ್ತು. ಆ ಅಯೋಧ್ಯೆಯ ವರ್ಣನೆಯನ್ನು ವಾಲ್ಮೀಕಿ ಮಹರ್ಷಿಗಳು ಶ್ರೀಮದ್ ರಾಮಾಯಣದ ಬಾಲಕಾಂಡದ 5ನೆಯ ಸರ್ಗದಲ್ಲಿ ವಿವರಿಸ್ತಾರೆ. ಸಂಪೂರ್ಣ ಪೃಥ್ವಿಯ ಅಧಿಕಾರ ಸೂರ್ಯವಂಶದವರಿಗೆ ಇತ್ತು. ಸರ್ವಾಪೂರ್ವಮಿಯಂ ಯೇಷಾಂ ಆಸೀತ್ ಕೃತ್ಸ್ನಾ ವಸುಂಧರ ಪ್ರಜಾಪತಿ ಮುಪಾದಾಯ ನೃಪಾಣಾಂ ಜಯಶಾಲಿನಾಂ. ಈ ಸಮಸ್ತ ಭೂಮಂಡಲವನ್ನು ಮನುಚಕ್ರವರ್ತಿಯಿಂದ ಆರಂಭಿಸಿ ಮುಂದುವರೆದಂತಹ ಇಕ್ಷ್ವಾಕು ವಂಶದ ಮಹಾರಾಜರು ಅಪೂರ್ವ ವೈಭವದಿಂದ ಆಳಿಕೊಂಡು ಬರ್ತಾ ಇದ್ದರು. ಯಾರ ಮಹತ್ವದಿಂದ ಸಾಗರಗಳು ನಿರ್ಮಿಸಲ್ಪಟ್ಟವೋ ಅಂತಹ ಸಗರ ಚಕ್ರವರ್ತಿ ಆಳಿದಂತಹ ದೇಶ. ಇಕ್ಷ್ವಾಕೂಣಾಮಿದಂ ತೇಷಾಂ ರಾಜ್ಞೇ ವಂಶೇ ಮಹಾತ್ಮನಾಂ ಮಹದುತ್ಪನ್ನಮಾಖ್ಯಾನಂ ರಾಮಾಯಣಮಿತಿ ಶ್ರುತಂ. ಈ ಇಕ್ಷ್ವಾಕು ವಂಶದಲ್ಲಿ ಶ್ರೀಮದ್ ರಾಮಾಯಣದ ಕಥೆ ನಡೆಯಿತು. ಆ ಕಥೆ ನಡೆದಂತಹ ಕಾಲ ಮತ್ತು ದೇಶ ತ್ರೇತಾಯುಗ, ಅಯೋಧ್ಯಾನಗರ. ಅಯೋಧ್ಯೆಗೆ ಕೋಸಲ ಎನ್ನುವ ಮತ್ತೊಂದು ಹೆಸರಿತ್ತು. ಅಯೋಧ್ಯ ಅಂದರೆ ಶ್ರೀರಾಮನ ನಗರ. ಹೇಮಚಂದ್ರ ಎನ್ನುವ ಕೋಶಕಾರ ಸಾಕೇತಂ ಕೋಸಲ ಎಂಬ 2 ಶಬ್ದಗಳನ್ನು ಅಯೋಧ್ಯ ಶಬ್ದಕ್ಕೆ ಪರ್ಯಾಯ ಶಬ್ದವಾಗಿ ಹೇಳಿದ್ದಾನೆ. ತ್ರಿಕಾಂಡ ಶೇಷಕೋಶ ಎಂಬ ಕೋಶದಲ್ಲಿ ಉತ್ತರ ಕೋಸಲ ಎಂಬುದಾಗಿಯೂ ಅಯೋಧ್ಯಾನಗರವನ್ನು ಕರೆದಿದ್ದಾರೆ. ಹೀಗೆ ಸಾಕೇತ, ಕೋಸಲ, ಉತ್ತರ ಕೋಸಲ ಎಂಬ ಪರ್ಯಾಯ ನಾಮಗಳನ್ನು ಹೊಂದಿರುವ ಮಹಾನಗರ, ಪುಣ್ಯನಗರ, ಮೋಕ್ಷನಗರ ಅಯೋಧ್ಯೆ. ಆ ಅಯೋಧ್ಯೆಯನ್ನು ಕೇಂದ್ರವಾಗಿ ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳಿದವರು ಸೂರ್ಯವಂಶೀಯರು. ಅದರಲ್ಲಿ ಅವರ ರಾಜಧಾನಿಯಾಗಿತ್ತು ಅಯೋಧ್ಯ. ಅಯೋಧ್ಯ ನಾಮ ನಗರಿ ತತ್ರಾಸೀತು ಲೋಕವಿಶ್ರುತ ಮನುನಾ ಮಾನವೇಂದ್ರೇಣ ಯಾಪುರಿ ನಿರ್ಮಿತಾ ಸ್ವಯಂ. ಲೋಕಪ್ರಸಿದ್ಧವಾದಂತಹ ನಗರ ಅಯೋಧ್ಯೆ. ಲೋಕಪ್ರಸಿದ್ಧವಾದಂತಹ ಚಕ್ರವರ್ತಿಗಳು ಸೂರ್ಯವಂಶದ ಚಕ್ರವರ್ತಿಗಳು. ಈ ನಗರವನ್ನು ನಿರ್ಮಿಸಿದವ ಮನು, ಮಾನವೇಂದ್ರನಾದಂತಹ ಮನು ಚಕ್ರವರ್ತಿ. ಆ ಚಕ್ರವರ್ತಿಯಿಂದ ಈ ಅಯೋಧ್ಯ ಎನ್ನುವ ನಗರ ನಿರ್ಮಿಸಲ್ಪಟ್ಟಿತು. ಆಯತ ದಶಚದ್ವೇಚ ಯೋಜನಾನಿ ಮಹಾಪುರಿ ಶ್ರೀಮತಿ ತ್ರೀಣಿ ವಿಸ್ತೀರ್ಣ ಸುವಿಭಕ್ತ ಮಹಾಪಥ. ಆ ನಗರ ಎಷ್ಟು ದೊಡ್ಡದಾಗಿತ್ತು? 12 ಯೋಜನ ಉದ್ದವಾಗಿ 3 ಯೋಜನ ಅಗಲವಾಗಿತ್ತು. ಆ ನಗರವನ್ನು ವಾಲ್ಮೀಕಿಗಳು ಹೇಳ್ತಾರೆ ಆಯತ ದಶಚ ದ್ವೇಚ. ಅದು ಹೇಗಿತ್ತು? 12 ಯೋಜನ ಮತ್ತು 3 ಯೋಜನ. 3 ಯೋಜನ ಅದರ ಅಗಲ, 12 ಯೋಜನ ಅದರ ಉದ್ದ. 1 ಯೋಜನ ಅಂದರೆ 4 ಕ್ರೋಶ. 1 ಕ್ರೋಶ ಅಂದರೆ 2 ಮೈಲು. ಅಲ್ಲಿಗೆ 1 ಯೋಜನ ಅಂದರೆ 8 ಮೈಲು. ಇದು ಶಬ್ದಾರ್ಥ ಕೌಸ್ತುಭದಲ್ಲಿರುವಂತಹ ವಿವರಣೆ. 1 ಕ್ರೋಶ ಅಂದರೆ 4 ಹರಿದಾರಿ ಅಥವಾ ಹರದಾರಿ. ಅದು ಸಾಧಾರಣ 3 ಮೈಲು ಎಂಬುದಾಗಿ ಶಬ್ದಕೋಶಗಳಲ್ಲಿದೆ. ಆದ್ದರಿಂದ ಯೋಜನ ಅಂದರೆ 8 ಮೈಲು ಅಥವಾ ಒಂದು ಸ್ವಲ್ಪ ಹೆಚ್ಚು ಕಡಿಮೆ, ಈ ರೀತಿಯಲ್ಲಿ ಅರ್ಥೈಸಿಕೊಳ್ಳಬೇಕು. ಆ ರೀತಿಯಲ್ಲಿ 1 ಯೋಜನ ಅಂದರೆ 8 ಮೈಲು. ಇದರ ಅಯೋಧ್ಯೆಯ ವಿಸ್ತೀರ್ಣ 12 ಯೋಜನ ಉದ್ದ ಮತ್ತು 3 ಯೋಜನ ಅಗಲ. ಅಷ್ಟು ವಿಸ್ತೀರ್ಣವಾದಂತಹ ಲೋಕವಿಶ್ರುತವಾದಂತಹ ನಗರಿ ಅಯೋಧ್ಯ. ಮಾನವೇಂದ್ರನಾದಂತಹ ಮನುವಿನಿಂದ ನಿರ್ಮಿಸಲ್ಪಟ್ಟಂತಹ ನಗರ. ಹೇಗಿತ್ತು ಆ ನಗರ?
ರಾಜಮಾರ್ಗೇಣ ಮಹತಾ ಸುವಿಭಕ್ತೇನ ಶೋಭಿತ ಮುಕ್ತಪುಷ್ಪಾವಕೀರ್ಣೇನ ಜಲಸಿಕ್ತೇನ ನಿತ್ಯಶಃ. ರಾಜಮಾರ್ಗಗಳಿದ್ದವು ಆ ನಗರದಲ್ಲಿ, ಮಹತ್ತರವಾದಂತಹ ರಾಜಮಾರ್ಗಗಳಿದ್ದವು. ಸುವಿಭಕ್ತವಾಗಿ, ಅತ್ಯಂತ ವ್ಯವಸ್ಥಿತವಾಗಿ ವಿಭಾಗಿಸಲ್ಪಟ್ಟಂತಹ ರಾಜಮಾರ್ಗಗಳಿದ್ದವು. ಅತ್ಯಂತ ಚೆನ್ನಾಗಿ ಶೋಭಿಸುತ್ತಿರುವಂತಹ ರಾಜಮಾರ್ಗಗಳಿದ್ದವು. ಪ್ರತಿದಿನವೂ ಆ ರಾಜಮಾರ್ಗಗಳನ್ನು ನೀರು ಸಿಂಪಡಿಸಿ ಶುದ್ಧಗೊಳಿಸ್ತಾ ಇದ್ದರು, ಸ್ವಚ್ಛಗೊಳಿಸ್ತಾ ಇದ್ದರು. ಆ ಮಾರ್ಗಗಳಲ್ಲಿ ಹೂ ಹರಡುತ್ತಾ ಇದ್ದರು. ಪುಷ್ಪಾವಕೀರ್ಣಗಳಿಂದ ಆ ಮಾರ್ಗ ಶೋಭಿಸ್ತಾ ಇತ್ತು. ತಾಂತು ರಾಜ ದಶರಥೋ ಮಹಾರಾಷ್ಟ್ರ ವಿವರ್ಧನ ಪುರೀಂ ಆವಾಸಯಾಮಾಸ ದಿವನ್ ದೇವಪತಿರ್ಯಥ. ಅಂತಹ ರಾಜಧಾನಿಯನ್ನು ದಶರಥ ಆಳುತ್ತಾ ಇದ್ದ. ಅಂತಹ ರಾಜಧಾನಿಯಲ್ಲಿದ್ದುಕೊಂಡು ದೇಶವನ್ನು ಆಳುತ್ತಾ ಇದ್ದ. ಅತ್ಯಂತ ವಿಸ್ತಾರವಾದಂತಹ ದೇಶ. ಸ್ವರ್ಗದಲ್ಲಿ ದೇವೇಂದ್ರ ಶೋಭಿಸುತ್ತಿರುವಂತೆ ಭೂಲೋಕದಲ್ಲಿ ಅಯೋಧ್ಯ ನಗರದಲ್ಲಿ ದಶರಥ ಶೋಭಿಸ್ತಾ ಇದ್ದ. ಕವಾಟ ತೋರಣವತೀಂ ಸುವಿಭಕ್ತಾಂತರಾಪಣಾಂ ಸರ್ವಯಂತ್ರಾಯುಧ ಯುಧವತೀಂ ಉಷಿತಾಂ ಸರ್ವಶಿಲ್ಪಿಭಿಃ. ಅಯೋಧ್ಯ ನಗರ ಬಲವಾದಂತಹ ರಕ್ಷಣೆಯನ್ನು ಹೊಂದಿತ್ತು. ಕೋಟೆಗಳಿದ್ದವು, ಬಾಗಿಲುಗಳಿದ್ದವು. ಕೋಟೆ, ಬಾಗಿಲು ಮೊದಲಾದವುಗಳು ತೋರಣಗಳಿಂದ ಅಲಂಕರಿಸಲ್ಪಟ್ಟು ರಂಜಿಸ್ತಾ ಇತ್ತು. ಅಲ್ಲಿ ರಕ್ಷಣೆಗೋಸ್ಕರ ಯಂತ್ರಗಳು, ಆಯುಧಗಳು ಇದ್ದವು. ಸೂತಮಾಗದ ಸಂಬಾಧಾಂ ಶ್ರೀಮತಿ ಮತುಲಪ್ರಭಾಂ ಉಚ್ಚಾಟ್ಟಾಲಧ್ವಜವತೀಂ ಶತಘ್ನಿ ಶತಸಂಕುಲಾಂ. ಶಿಲ್ಪವಿದ್ಯೆಯಲ್ಲಿ ಕುಶಲರಾದಂತಹ ಶಿಲ್ಪಿಗಳಿಂದ ಆ ರಾಜಧಾನಿಯಲ್ಲಿ ಇದ್ದರು ಶಿಲ್ಪಿಗಳು. ನಾನಾ ಕುಶಲಕಲೆಗಳಲ್ಲಿ ನಿರ್ಮಿತರಾದಂತಹ ಶಿಲ್ಪಿಗಳಿದ್ದರು. ಸೂತ ಮಾಗಧರಿದ್ದರು, ವಂದಿಗಳೂ ಇದ್ದರು. ಉಚ್ಚಾಟ್ಟಾಲಧ್ವಜವತೀಂ ಉನ್ನತವಾದಂತಹ ಉಪ್ಪರಿಗೆ ಇರುವ ಮನೆಗಳಿದ್ದವು. ಶತಘ್ನಿ ಎಂಬುದಾಗಿ ಕರೆಯಲ್ಪಡುವ 100 ಆಯುಧಗಳ ಸಂಗ್ರಹ ಇತ್ತು ಅಲ್ಲಿ. ವಧೂ ನಾಟಕ ಸಂಘಯಿಷ್ಟ ಸಂಯುಕ್ತಾಂ ಸರ್ವತಃ ಪುರೀಂ ಉದ್ಯಾನಾಮ್ರ ವಣೋಪೇತಾಂ ಮಹತೀಂ ಸಾಲಮೇಖಲಾಂ. ಹೀಗೆ ಅತ್ಯಂತ ರಮಣೀಯವಾದಂತಹ ಅಯೋಧ್ಯೆಯಲ್ಲಿ ನೃತ್ಯ ಶಾಲೆಗಳಿದ್ದವು. ವಿಶೇಷವಾಗಿ ವಧೂ ನಾಟಕ ಸಂಘ, ಸ್ತ್ರೀಯರು ನೃತ್ಯ ಮಾಡುವಂತಹ ವಿಶಿಷ್ಟವಾದಂತಹ ಶಾಲೆಗಳಿದ್ದವು. ಉದ್ಯಾನಗಳಿದ್ದವು, ಮಾವಿನ ತೋಪುಗಳಿದ್ದವು. ನಗರದ ಸುತ್ತಲೂ ಅಭೇದ್ಯವಾದಂತಹ ಪ್ರಾಕಾರವಿತ್ತು. ಪ್ರಾಕಾರದ ಆ ಕಡೆ ಈ ಕಡೆ ಪರಿಖೆಗಳು ಇದ್ದುದರಿಂದ, ಹೊಂಡಗಳು ಇದ್ದುದರಿಂದ ನಗರವನ್ನು ಪ್ರವೇಶಿಸುವುದು ಸಾಧ್ಯವಾಗುತ್ತಾ ಇರಲಿಲ್ಲ ಅನ್ಯರಿಗೆ. ದುರ್ಗ ಗಂಭೀರ ಪರಿಖಾಂ ದುರ್ಗಾ ಮನ್ಯೈ ದುರಾಸದಾಂ ವಾಜಿವಾರಣ ಸಂಪೂರ್ಣಾಂ ಗೋಭಿರುಷ್ಟ್ರೈಃ ಖರೈಸ್ತಥಾ. ಆ ನಗರದಲ್ಲಿ ಆನೆಗಳು, ಕುದುರೆಗಳು, ಹಸುಗಳು, ಎತ್ತುಗಳು, ಒಂಟೆಗಳು ಮುಂತಾದವುಗಳನ್ನು ವಿಶೇಷವಾಗಿ ಸಾಕುವ ವ್ಯವಸ್ಥೆ ಇತ್ತು. ಅವುಗಳಿಗೆಲ್ಲ ವಿಶ್ರಾಂತಿಗೆ ಮಂದಿರಗಳಿದ್ದವು. ಈ ರಾಜಧಾನಿಯಲ್ಲಿ ಸಾಮಂತ ರಾಜ ಸಂಘಯಿಷ್ಠ, ಯಾವಾಗಲೂ ಸಾಮಂತ ರಾಜರಿಂದ ರಾಜಧಾನಿ ತುಂಬಿರುತ್ತಿತ್ತು. ಯಾತಕ್ಕೋಸ್ಕರ ಸಾಮಂತರು ಬರ್ತಾ ಇದ್ರು? ಸಾಮಂತ ರಾಜ ಸಂಘಯಿಷ್ಠ ಬಲಿಕರ್ಮಭಿರಾವೃತಾಂ ನಾನಾ ದೇಶ ನಿವಾಸೈಶ್ಚ ವಣಿಗ್ಭಿರುಪಶೋಭಿತಾಂ. ಕಪ್ಪಗಾಣಿಕೆಗಳನ್ನು ಸಮರ್ಪಿಸುವುದಕ್ಕೆ ಸಾಮಂತರು ಬರ್ತಾ ಇದ್ರು. ನಾನಾ ದೇಶಗಳಿಂದ ಜನರು ಬರ್ತಾ ಇದ್ರು. ನಾನಾ ದೇಶದ ವ್ಯಾಪಾರಿಗಳು ವ್ಯಾಪಾರ ಮಾಡುವುದಕ್ಕೋಸ್ಕರ ಬರ್ತಾ ಇದ್ರು. ಅನೇಕ ರೀತಿಯ, ಅನೇಕ ವಿಧದ ಪ್ರಾಸಾದಗಳು, ವಿಶೇಷವಾದಂತಹ ಕಟ್ಟಡಗಳಿಂದಲೂ
ರತ್ನಾದಿಗಳಿಂದ ಅಲಂಕೃತವಾದಂತಹ ಕಟ್ಟಡಗಳಿಂದಲೂ ಪರ್ವತಗಳಿಂದಲೂ ಶೋಭಿಸ್ತಾ ಇತ್ತು. ರತ್ನಖಚಿತವಾದಂತಹ ಪ್ರಾಸಾದಗಳಿದ್ದವು, ಅಲ್ಲಲ್ಲಿ ಕ್ರೀಡಾಗೃಹಗಳಿದ್ದವು. ಒಂದು ರೀತಿಯಲ್ಲಿ ಇಂದ್ರನ ಅಮರಾವತಿಯಂತೆ ಅಯೋಧ್ಯೆ ವಿರಾಜಿಸ್ತಾ ಇತ್ತು. ಗೃಹಗಾಢಾಂ ಅವಿಚ್ಛಿದ್ರಾಂ ಸಮಭೂಮಿ ನಿವೇಶಿತಾಂ ಶಾಲಿತಂಡುಲ ಸಂಪೂರ್ಣಾಂ ಇಕ್ಷುಕಾಂಡ ರಸೋದಕಾಂ. ಈ ಅಯೋಧ್ಯೆ ಎಂಬ ನಗರಿಯನ್ನು ಪಗಡೆ ಮಣೆಯ ಆಕಾರದಲ್ಲಿ ನಿರ್ಮಿಸಲಾಗಿತ್ತು. ಸುಂದರ ಸ್ತ್ರೀಯರು ಸಂಚರಿಸ್ತಾ ಇದ್ದರು. ನವರತ್ನಗಳ ಪ್ರಸಾರ ಇತ್ತು. 7 ಅಂತಸ್ತುಗಳಿಂದ ಕೂಡಿರುವಂತಹ ಪ್ರಾಸಾದಗಳಿದ್ದವು. ವಿಮಾನವೆಂಬ ಗೃಹಗಳ ಸಮುದಾಯದಿಂದ ಅಯೋಧ್ಯೆ ಮನೋಹರವಾಗಿತ್ತು. ಪ್ರಜೆಗಳ ಮನೆಗಳಿದ್ದವು. ಆ ಪ್ರಜೆಗಳ ಮನೆಗಳ ಪರಿಸರಗಳು ಹಿಂದೆ ಮುಂದೆ ಆ ಕಡೆ ಈ ಕಡೆ ಹಳ್ಳಗಳಿರಲಿಲ್ಲ, ತಿಟ್ಟುಗಳಿರಲಿಲ್ಲ. ಸಮತಟ್ಟಾದಂತಹ ಪ್ರದೇಶಗಳಲ್ಲಿ ಸಮಭೂಮಿಯಲ್ಲಿ ಮನೆಗಳನ್ನು ಕಟ್ಟಲಾಗಿತ್ತು. ಶಾಲಿತಂಡುಲ ಸಂಪೂರ್ಣಾಂ, ಅಲ್ಲಿ ಅತ್ಯಂತ ಪರಿಶುದ್ಧವಾದಂತಹ ಅಕ್ಕಿ ದೊರೆಯುತ್ತಾ ಇತ್ತು. ಕಬ್ಬಿನ ಹಾಲಿನಂತೆ ಸಿಹಿಯಾದಂತಹ ನೀರು ದೊರೆಯುತ್ತಾ ಇತ್ತು. ಶಾಲಿತಂಡುಲ ಸಂಪೂರ್ಣಾಂ ಇಕ್ಷುಕಾಂಡ ರಸೋದಕಾಂ, ಮಧುರವಾದಂತಹ ಸಿಹಿಯಾದಂತಹ ಪರಿಶುದ್ಧವಾದಂತಹ ನೀರು ದೊರೆಯುತ್ತಾ ಇತ್ತು. ಯಥೇಚ್ಛವಾಗಿ ನೀರು ದೊರೆಯುತ್ತಾ ಇತ್ತು. ಯಾವಾಗಲೂ ಆ ನಗರದಲ್ಲಿ ಮಧುರವಾದಂತಹ ಶಬ್ದಗಳ ನಿನಾದ ಶ್ರವಣಗೋಚರವಾಗುತ್ತಾ ಇತ್ತು. ದುಂದುಭೀಭಿ ಮೃದಂಗೈಶ್ಚ ವೀಣಾಭಿ ಪಣವೈಸ್ತಥಾ ನಾದಿತಾಂ ಭೃಶಮತ್ಯರ್ಥಂ ಪೃಥಿವ್ಯಾಂತಾಂ ಅನುತ್ತಮಾಂ. ಅಯೋಧ್ಯ ನಗರದಲ್ಲಿ ಯಾವಾಗಲೂ ದುಂದುಭಿ, ಮೃದಂಗ, ವೀಣೆ, ಮದ್ದಲೆ ಮೊದಲಾದಂತಹ ವಾದ್ಯಗಳ ಧ್ವನಿ ತುಂಬಿರುತ್ತಿತ್ತು. ಈ ಭೂಮಿಯಲ್ಲಿಯೇ ಈ ಒಂದು ನಗರ ಅತ್ಯಂತ ಶ್ರೇಷ್ಠವಾದಂತಹ ಅತ್ಯುತ್ತಮವಾದಂತಹ ನಗರ ಎಂಬ ಪ್ರಸಿದ್ಧಿಯನ್ನು ಹೊಂದಿತ್ತು. ವಿಮಾನಮಿವ ಸಿದ್ಧಾನಾಂ ತಪಸಾಧಿಗತಂ ದಿವಿ ಸುವೇಶಿತ ವೇಶ್ಮಾಂತಾಂ ನರೋತ್ತಮ ಸಮಾವೃತಾಂ. ಸಿದ್ಧಪುರುಷರು ತಪೋಬಲದಿಂದ ಸಂಪಾದಿಸಿದ ವಿಮಾನ ಪಂಕ್ತಿಗಳ ಹಾಗೆ ಸಜ್ಜನರು ವಾಸ ಮಾಡುವಂತಹ ಗೃಹ ಪಂಕ್ತಿಗಳಿಂದ ಅಯೋಧ್ಯೆ ಕಂಗೊಳಿಸ್ತಾ ಇತ್ತು. ಆ ಅಯೋಧ್ಯೆಯಲ್ಲಿ ಶಸ್ತ್ರಾಸ್ತ್ರ ವಿಶಾರದರಾದ ಮಹಾರಥರು, ಪಟುಭಟ ಶಾಲಿಗಳಾದಂತಹ ವೀರರು, ವೀರ ಯೋಧರು ತುಂಬಿದ್ರು. ಯಾವನೇ ಒಬ್ಬ ಶತ್ರುವಾದರೂ ಕೂಡ ಏಕಾಕಿಯಾಗಿ ಯಾರ ಸಹಾಯವೂ ಇಲ್ಲದೆ ಅಯೋಧ್ಯೆಯನ್ನು ಪ್ರವೇಶಿಸುವ ಹಾಗೆ ಇರಲಿಲ್ಲ. ಸಿಂಹವ್ಯಾಘ್ರ ವರಾಹಾಣಾಂ ಮತ್ತಾನಾಂ ವರ್ಧತಾಂಬನೆ ಹಂತಾರೋ ನಿಶಿತೈರ್ಬಾಣೈರ್ ಬಲಾದ್ ಬಾಹುಬಲೈರಪಿ. ಅಲ್ಲಿ ವಾಸಿಸುತ್ತಾ ಇದ್ದಂತಹ ವೀರರು ಯಾರಿಗೂ ತೊಂದರೆಯನ್ನು ಕೊಡ್ತಾ ಇರಲಿಲ್ಲ. ಬಂಧು ಬಳಗದ ಸಹಾಯವಿಲ್ಲದೆ ಏಕಾಕಿಯಾಗಿ ಮರೆಯಲ್ಲಿ ಅಡಗಿದವನನ್ನು, ಹೆದರಿ ಓಡತಕ್ಕವನನ್ನು ಎಂದು ವಧಿಸ್ತಾ ಇರಲಿಲ್ಲ, ಬಾಣಗಳಿಂದ ನೋಯಿಸ್ತಾ ಇರಲಿಲ್ಲ. ತಾದೃಶಾನಾಂ ಸಹಸ್ರೈಸ್ತಾಂ ಅಭಿಪೂರ್ಣಾಂ ಮಹಾರಥೈ ಪುರೀಂ ಆವಾಸಯಾಮಾಸ ರಾಜ ದಶರಥಸ್ತದ. ಇಂತಹ ಒಂದು ಶ್ರೇಷ್ಠವಾದಂತಹ ಆಹಿತಾಗ್ನಿಗಳು ವಾಸಿಸುತ್ತಾ ಇದ್ದಂತಹ ಶಮದಮಾದಿ ಗುಣಶಾಲಿಗಳು, ವೇದಾಂಗಗಳಲ್ಲಿ ಪಾರಂಗತರು, ದಾನಶೀಲರು, ಸತ್ಯಸಂಧರೂ ಆಗಿರುವಂತಹ ಪ್ರಜಾವರ್ಗ ವಾಸಿಸ್ತಾ ಇದ್ದಂತಹ ಅಯೋಧ್ಯೆಯನ್ನು ದಶರಥ ಚಕ್ರವರ್ತಿ ಆಳ್ತಾ ಇದ್ದ. ತಾಮಗ್ನಿಮದ್ಭಿ ಗುಣಬದ್ಭಿರಾವೃತಾಂ ದ್ವಿಜೋತ್ತಮೈರ್ವೇದ ಷಡಂಗಪಾರಗೈ ಸಹಸ್ರದೈ ಸತ್ಯರಥೈರ್ಮಹಾತ್ಮಭಿ ಮಹರ್ಷಿಕಲ್ಪೈ ಋಷಿಭಿಶ್ಚ ಕೇವಲೈ. ಈ ರೀತಿಯಲ್ಲಿ ಅತ್ಯಂತ ವ್ಯವಸ್ಥಿತವಾಗಿ ಒಂದು ನಗರ ಯಾವ ರೀತಿಯಲ್ಲಿ ನಿರ್ಮಿಸಲ್ಪಡಬೇಕು ಆ ರೀತಿಯಲ್ಲಿ
ಶಿಲ್ಪಶಾಸ್ತ್ರಕ್ಕೆ ಅನುಸಾರವಾಗಿ ಅಯೋಧ್ಯ ನಗರ ನಿರ್ಮಿಸಲ್ಪಟ್ಟಿತ್ತು. ತಸ್ಯಾಂ ಪುರಿಯಾಂ ಅಯೋಧ್ಯಾಯಾಂ ವೇದವಿತ್ ಸರ್ವಸಂಗ್ರಹ ದೀರ್ಘದರ್ಶಿ ಮಹಾತೇಜಾ ಪೌರಜಾನಪದ ಪ್ರಿಯ ಇಕ್ಷ್ವಾಕೂಣಾಂ ಅತಿರಥ ಯಜ್ವಾ ಧರ್ಮರಥೋ ವಶಿ ಮಹರ್ಷಿಕಲ್ಪೋ ರಾಜರ್ಷಿ ತ್ರಿಷು ಲೋಕೇಶು ವಿಶ್ರುತಃ. ಅಲ್ಲಿ ಆಳಿದಂತಹ ದಶರಥ ಚಕ್ರವರ್ತಿ, ಆ ದಶರಥ ಚಕ್ರವರ್ತಿಯನ್ನು ವರ್ಣಿಸ್ತಾರೆ ಮಹಾಕವಿಗಳು. ವೇದಾರ್ಥಗಳನ್ನು ಬಲ್ಲವನು, ವಿದ್ವಾಂಸನು, ಶೂರನು, ವೇದಾಂತಗಳನ್ನು ಬಲ್ಲವರನ್ನು, ಶೂರರನ್ನು ತನ್ನ ಜೊತೆಯಲ್ಲಿ ಇಟ್ಟುಕೊಳ್ಳುವಂತಹ ಸ್ವಭಾವದ ದೀರ್ಘದರ್ಶಿ, ಪ್ರಜೆಗಳಿಗೆ ಪ್ರೀತಿಪಾತ್ರನಾದವ, ಯಜ್ಞಯಾಗಾದಿಗಳನ್ನು ಅನುಷ್ಠಾನ ಮಾಡುತ್ತಾ ಇರುವಂತಹ ಧರ್ಮಶೀಲ, ಅವನು ರಾಜಋಷಿ, ಮೂರು ಲೋಕಗಳಲ್ಲಿ ಪ್ರಸಿದ್ಧನಾದವನು ದಶರಥ ಚಕ್ರವರ್ತಿ. ದೇವೇಂದ್ರನಂತೆ ಸಾಮರ್ಥ್ಯದಲ್ಲಿ, ಕುಬೇರನಂತೆ ಧನಕನಕ ಸಮೃದ್ಧಿಯಲ್ಲಿ, ಈ ರೀತಿಯಲ್ಲಿ ಅತ್ಯಂತ ತೇಜಸ್ಸಿನ ಚಕ್ರವರ್ತಿ ದಶರಥ ಅಯೋಧ್ಯೆಯನ್ನು ಕೇಂದ್ರವಾಗಿರಿಸಿಕೊಂಡು ಚಕ್ರವರ್ತಿತ್ವ ಸ್ಥಾನವನ್ನು ಯಥಾಯೋಗ್ಯವಾಗಿ ಪರಿಪಾಲಿಸ್ತಾ ಇದ್ದ. ಆ ನಗರದಲ್ಲಿ ಎಲ್ಲ ಮನುಷ್ಯರು, ಸ್ತ್ರೀಯರು ಪುರುಷರು ಧರ್ಮಶೀಲರಾಗಿದ್ದರು, ಶೀಲವೃತ್ತಿಯಿಂದ ಜೀವನ ಮಾಡುತ್ತಾ ಇದ್ದರು. ನಾ ಕುಂಡಲಿ, ನಾ ಮಕುಟಿ, ನಾ ಸ್ರಗ್ವಿ, ನಾಲ್ಪಭೋಗವಾನ್. ಆ ನಗರದಲ್ಲಿ ತಲೆಯಲ್ಲಿ ಶಿರೋಭೂಷಣವಿಲ್ಲದ, ಕೊರಳಲ್ಲಿ ಹಾರಗಳಿಲ್ಲದ, ಕಿವಿಗಳಲ್ಲಿ ಕುಂಡಲಗಳಿಲ್ಲದ ವ್ಯಕ್ತಿಗಳು ಇರಲಿಲ್ಲ. ಅಲ್ಪಭೋಗಿಗಳು ಆ ನಗರದಲ್ಲಿ ಇರಲಿಲ್ಲ. ಪ್ರತಿಯೊಬ್ಬರೂ ಪ್ರತಿದಿನವೂ ಸ್ನಾನ ಮಾಡಿ ಶುಭ್ರವಾದ ಉಡುಗೆಯನ್ನು ಉಡುತ್ತಾ ಇದ್ದರು. ಚಂದನಾದಿ ಸುಗಂಧ ದ್ರವ್ಯಗಳನ್ನು ಲೇಪಿಸಿಕೊಳ್ಳುತ್ತಾ ಇದ್ದರು. ಎಲ್ಲರಿಗೂ ಪ್ರತಿದಿನವೂ ಮೃಷ್ಟಾನ್ನ ಭೋಜನ ಮಾಡುವ ವ್ಯವಸ್ಥೆ ಮತ್ತು ಸಾಮರ್ಥ್ಯ ಇತ್ತು. ದಾನ ಮಾಡುವುದರಲ್ಲೂ ಎಲ್ಲರೂ ಸಿದ್ಧಹಸ್ತರಾಗಿದ್ದರು. ಅಯೋಧ್ಯ ನಗರದಲ್ಲಿ ನಾಸ್ತಿಕರಿರಲಿಲ್ಲ, ಅನೃತವಾಚಿಗಳಿರಲಿಲ್ಲ, ಅಸೂಯಾವಂತರಿರಲಿಲ್ಲ, ಅಶಕ್ತರು ಇರಲಿಲ್ಲ, ಏನೂ ತಿಳಿಯದೇ ಇರುವವರು ಇರಲಿಲ್ಲ. ಹೆಚ್ಚಿನವರೆಲ್ಲ ಷಡಂಗಗಳನ್ನು ತಿಳಿದವರಾಗಿದ್ದರು. ಅವ್ರತರು, ವ್ರತನಿಷ್ಠರಾದವರು ಅಲ್ಲಿ ವ್ರತನಿಷ್ಠರಾದವರೇ ಇರ್ತಾ ಇದ್ದರು. ವ್ರತ ಇಲ್ಲದೇ ಇರುವವರು ಅಲ್ಲಿ ಇರಲಿಲ್ಲ. ದೀನರೂ ಇರಲಿಲ್ಲ. ಮಾನಸಿಕವಾಗಿ ಕ್ಷಿಪ್ತ ಚಿತ್ತರೂ ಅಲ್ಲಿ ಇರಲಿಲ್ಲ. ವ್ಯಥೆಗೆ ಒಳಗಾಗುವವರು ಆ ಅಯೋಧ್ಯ ನಗರದಲ್ಲಿರಲಿಲ್ಲ. ಈ ರೀತಿಯಲ್ಲಿ ಆ ಅಯೋಧ್ಯ ನಗರವು, ಅಯೋಧ್ಯ ನಗರದ ಪ್ರಜೆಗಳು ಮತ್ತು ಚಕ್ರವರ್ತಿ ದಶರಥ, ಇವರು ಮೂವರು, ಈ ಮೂರು ವಿಷಯಗಳು ಕೂಡ ಅತ್ಯಂತ ಶ್ರೇಷ್ಠವಾದಂತಹ ಒಂದು ಸ್ಥಾನಮಾನಗಳನ್ನು ಹೊಂದಿರುವಂತಹ ವಿಚಾರ ವಾಲ್ಮೀಕಿಗಳು ವಿವರಿಸ್ತಾರೆ. ಅಯೋಧ್ಯೆಯನ್ನು ಧೀಮಂತನಾದಂತಹ ದಶರಥ ಚಕ್ರವರ್ತಿ ಮನುಚಕ್ರವರ್ತಿಯಂತೆ ಪಾಲಿಸ್ತಾ ಇದ್ದ. ಅಗ್ನಿಕಲ್ಪರಾದಂತಹ, ಅಗ್ನಿ ಸಮಾನವಾದಂತಹ ತೇಜಸ್ಸನ್ನು ಹೊಂದಿದಂತಹ ಸೈನಿಕರವನ ಜೊತೆಯಲ್ಲಿದ್ದರು. ಅವರು ಸೌಜನ್ಯದಿಂದ ವರ್ತಿಸ್ತಾ ಇದ್ದರು, ಅಭಿಮಾನಶಾಲಿಗಳಾಗಿದ್ದರು. ಅಯೋಧ್ಯೆಗೆ ಸತ್ಯನಗರ ಎಂಬ ಹೆಸರು ಬಹಳ ಪ್ರಸಿದ್ಧವಾಗಿ ಇತ್ತು. ನಿತ್ಯಮತ್ತೈ ಸದಾಪೂರ್ಣ ನಾಗೈರಚಲಸನ್ನಿಭೈ ಸಾ ಯೋಜನೆ ಚದ್ವೇ ಭೂಯ ಸತ್ಯನಾಮ ಪ್ರಕಾಶತೆ. 2 ಯೋಜನ ದೂರದಿಂದ ಅಯೋಧ್ಯ ನಗರ ಕಂಗೊಳಿಸ್ತಾ ಇತ್ತು. ಹೀಗೆ ಕಂಗೊಳಿಸ್ತಾ ಇದ್ದಂತಹ ಅಯೋಧ್ಯ ನಗರಕ್ಕೆ ಸತ್ಯನಗರ, ಸತ್ಯನಾಮ ಪ್ರಕಾಶತೆ, ಸತ್ಯನಗರ ಎಂಬ ಹೆಸರಿತ್ತು. ಅದರಿಂದ ಅದು ಪ್ರಸಿದ್ಧಿಯನ್ನು ಹೊಂದಿತ್ತು. ತಾಂಪುರೀಂ ಸ ಮಹಾತೇಜ ರಾಜ ದಶರಥೋ ಮಹಾನ್
ಶಶಾಸ ಶಮಿತಾಮಿತ್ರ ನಕ್ಷತ್ರಾಣೀವ ಚಂದ್ರಮಾಹ. ಮಹಾ ತೇಜಸ್ವಿಯಾದಂತಹ ದಶರಥ ಮಹಾರಾಜ ಶತ್ರುಗಳ ದರ್ಪವನ್ನು ಅಡಗಿಸಿ ನಕ್ಷತ್ರಗಳ ಮಧ್ಯದಲ್ಲಿರುವ ಚಂದ್ರನಂತೆ ಪ್ರಜೆಗಳಿಗೆ ಆಹ್ಲಾದವನ್ನು ಉಂಟು ಮಾಡುತ್ತಾ ಆ ನಗರವನ್ನು ಪಾಲಿಸ್ತಾ ಇದ್ದ. ತಾಂ ಸತ್ಯನಾಮಾಂ ದೃಢತೋರಣಾರ್ಗಲಾಂ ಗೃಹೈರ್ವಿಚಿತ್ರೈರುಪಶೋಭಿತಾಂ ಶಿವಾಂ ಪುರೀಂ ಅಯೋಧ್ಯಾಂ ನೃಸಹಸ್ರ ಸಂಕುಲಾಂ ಶಶಾಸ ವೈ ಶಕ್ರಸಮೋ ಮಹೀಪತಿ. ಈ ರೀತಿಯಲ್ಲಿ ಅಯೋಧ್ಯೆ ಒಂದು ಅನ್ವರ್ಥವಾದಂತಹ ನಾಮವನ್ನು ಹೊಂದಿತ್ತು. ಇನ್ನೊಬ್ಬರಿಂದ ಯೋಧಿಸುವುದಕ್ಕೆ ಭೇದಿಸುವುದಕ್ಕೆ ಆಗದೇ ಇರುವಂತಹ ನಗರ. ಅಲ್ಲಿ ದಶರಥ ಚಕ್ರವರ್ತಿಗೆ 8 ಮಂದಿ ಅತ್ಯಂತ ತೇಜಸ್ವಿಗಳು, ಸಾಮರ್ಥ್ಯ ಇರುವವರು ಆಗಿರುವಂತಹ ಮಂತ್ರಿಗಳಿದ್ದರು. ದೃಷ್ಟಿ, ಜಯಂತ, ವಿಜಯ, ಸಿದ್ಧಾರ್ಥ, ಅರ್ಥಸಾಧಕ, ಅಶೋಕ, ಮಂತ್ರಪಾಲ, ಸುಮಂತ್ರ. ಇವರೆಂಟು ಮಂದಿ ದಶರಥನ ಮಂತ್ರಿಗಳು. ಅನಂತರ ವಸಿಷ್ಠರು ಮತ್ತು ವಾಮದೇವ ಮಹರ್ಷಿಗಳು ಅಯೋಧ್ಯೆಯಲ್ಲಿ ವಾಸಿಸ್ತಾ ಇದ್ದರು, ಅಲ್ಲಿಗೆ ಬರ್ತಾ ಇದ್ದರು. ಸುಯಜ್ಞರು, ಜಾಬಾಲಿಗಳು, ಕಾಶ್ಯಪರು, ಗೌತಮರು, ಮಾರ್ಕಂಡೇಯರು, ಕಾತ್ಯಾಯನರು, ಈ ಬ್ರಹ್ಮರ್ಷಿಗಳೆಲ್ಲ ಅಯೋಧ್ಯೆಗೆ ಆವಾಗ ಬರ್ತಾ ಇದ್ದರು. ಈ ರೀತಿಯಲ್ಲಿ ಋಷಿ ಸಂಕುಲದಿಂದ ಪೋಷಿತವಾದಂತಹ, ಮಂತ್ರಿಗಳಿಂದ ವಿಭೂಷಿತವಾದಂತಹ, ಧರ್ಮನಿಷ್ಠ ಪ್ರಜಾವರ್ಗದಿಂದ ಪರಿಶೋಭಿತವಾದಂತಹ ಅಯೋಧ್ಯ ನಗರವನ್ನು ದಶರಥ ಚಕ್ರವರ್ತಿ ಆಳ್ತಾ ಇದ್ದ. ಇದು ರಾಮಾಯಣದ ಬಾಲಕಾಂಡದಲ್ಲಿ ವಿವರಿಸಲ್ಪಟ್ಟಂತಹ ವಿಷಯ ಮತ್ತು ವರ್ಣನೆ. ರಾಮಾಯಣದ ಕಥಾನಕವೆಲ್ಲ ಮುಗಿದು ಶ್ರೀರಾಮನ ಪಟ್ಟಾಭಿಷೇಕದ ಸಂದರ್ಭ. ಆ ಸಂದರ್ಭದಲ್ಲಿ ಮತ್ತೆ ಆ ಅಯೋಧ್ಯೆಯನ್ನು, ಚಕ್ರವರ್ತಿತ್ವದ ವ್ಯಾಪ್ತಿಯನ್ನು ವಾಲ್ಮೀಕಿಗಳು ವಿವರಿಸ್ತಾರೆ. ಶ್ರೀರಾಮನು ಪಟ್ಟಾಭಿಷಿಕ್ತನಾಗಿ ಪೌಂಡರೀಕ, ಅಶ್ವಮೇಧ, ವಾಜಪೇಯ ಮೊದಲಾದಂತಹ ಯಜ್ಞಗಳನ್ನು ಅನುಷ್ಠಾನ ಮಾಡುತ್ತಾನೆ. 11,000 ವರ್ಷಗಳ ಕಾಲ ರಾಜ್ಯಭಾರವನ್ನು ಮಾಡುತ್ತಾನೆ. ಪೌಂಡರೀಕಾಶ್ವಮೇಧಾಭ್ಯಾಂ ವಾಜಪೇಯೇನ ಚಾಸಕೃತ್ ಅನ್ಯೈಶ್ಚ ವಿವಿಧೈರ್ಯಜ್ಞೈಃ ಅಯಜತ್ ಪಾರ್ಥಿವಾತ್ಮಜಃ. ಪಾರ್ಥಿವಾತ್ಮಜನಾದಂತಹ ಶ್ರೀರಾಮಚಂದ್ರ ಪೌಂಡರೀಕ, ಅಶ್ವಮೇಧ, ರಾಜಸೂಯ ಮೊದಲಾದ ವಿವಿಧ ಯಜ್ಞಗಳನ್ನು ಅನುಷ್ಠಾನ ಮಾಡುತ್ತಾನೆ. ರಾಜ್ಯಂ ದಶಸಹಸ್ರಾಣಿ ಪ್ರಾಪ್ಯ ವರ್ಷಾಣಿ ರಾಘವ ಶತಾಶ್ವಮೇಧಾನ್ ಆಜಹ್ರೆ ಸದಶ್ವಾನ್ ಭೂರಿ ದಕ್ಷಿಣಾನ್. ರಾಜ್ಯಂ ದಶಸಹಸ್ರಾಣಿ 10,000 ವರ್ಷಗಳ ಕಾಲ ರಾಜ್ಯ ಆಳುತ್ತಾನೆ. ಮುಂದೆ 11,000 ವರ್ಷಗಳ ವಿವರಣೆ ಮುಂದೆ ಬರುತ್ತದೆ. ರಾಜ್ಯಂ ದಶಸಹಸ್ರಾಣಿ ಪ್ರಾಪ್ಯ ವರ್ಷಾಣಿ ರಾಘವ ಶತಾಶ್ವಮೇಧಾನಾಜಹ್ರೆ. 100 ಅಶ್ವಮೇಧ ಯಾಗಗಳನ್ನು ಶ್ರೀರಾಮಚಂದ್ರ ಅನುಷ್ಠಾನ ಮಾಡಿದ್ದಾನೆ. ಆಜಾನುಲಂಬ ಬಾಹು ಸ ಮಹಾಸ್ಕಂದ ಪ್ರತಾಪವಾನ್. ಈ ರೀತಿ ಲಕ್ಷ್ಮಣಾನುಚರನಾದಂತಹ ರಾಮ ಈ ಪೃಥ್ವಿಯನ್ನು ಪರಿಪಾಲನೆ ಮಾಡುತ್ತಾ ಇದ್ದ, ಧರ್ಮಾತ್ಮನಾಗಿ ಪರಿಪಾಲನೆ ಮಾಡುತ್ತಾ ಇದ್ದ. ಅವನ ಕಾಲದಲ್ಲಿ ನಿರ್ದಸ್ಯುರಭವಲ್ಲೋಕೋ ನಾನರ್ಥಃ ಕಂಚಿದ ಸ್ಪೃಶತ್ ನಚಸ್ಮ ವೃದ್ಧಾ ಬಾಲಾನಾಂ. ನಿರ್ದಸ್ಯು, ಶತ್ರುಗಳಿರಲಿಲ್ಲ ಆ ದೇಶದಲ್ಲಿ, ಕಳ್ಳಕಾಕರ ಸುಳಿವಿರಲಿಲ್ಲ, ಯಾರಿಗೂ ಯಾವ ವಿಪತ್ತು ಒದಗುತ್ತಾ ಇರಲಿಲ್ಲ. ಸರ್ವಂ ಮುದಿತಮೇವಾಸೀತ್. ಎಲ್ಲರೂ ಅತ್ಯಂತ ಸಂತೋಷದಿಂದಿದ್ದರು, ಎಲ್ಲರೂ ಧರ್ಮಪರರಾಗಿದ್ದರು. ರಾಮಮೇವಾನುಪಶ್ಯಂತಹ, ರಾಮನನ್ನೇ ನೋಡುತ್ತಾ, ರಾಮನನ್ನೇ ಅನುಸರಿಸ್ತಾ, ಅಹಿಂಸಾ ವ್ರತನಿಷ್ಠರಾಗಿ ಪ್ರಜೆಗಳು ಬಾಳುತ್ತಾ ಇದ್ದರು. ಅಯೋಧ್ಯೆಯು ಆ ರೀತಿಯಲ್ಲಿಯೇ ಇತ್ತು. ಈ ರೀತಿಯಲ್ಲಿ ಇನ್ನೂ ವಿಸ್ತಾರವಾಗಿ ವಾಲ್ಮೀಕಿಗಳು ವರ್ಣಿಸ್ತಾರೆ. ಈ ರೀತಿಯಲ್ಲಿ ರಾಮಾಯಣದ ಆದಿಯಲ್ಲಿಯೂ ಅಂತ್ಯದಲ್ಲೂ ಅಯೋಧ್ಯ ನಗರದ ವರ್ಣನೆ, ಅಯೋಧ್ಯೆಯ ಪ್ರಜೆಗಳ ವರ್ಣನೆ,
ಅಯೋಧ್ಯೆಯನ್ನು ಆಳಿದ ದಶರಥ ಚಕ್ರವರ್ತಿ ಮತ್ತು ಅನಂತರ ಆಳಿದ ಶ್ರೀರಾಮಚಂದ್ರನ ಆಡಳಿತದ ವರ್ಣನೆ, ರಾಮರಾಜ್ಯ ಎಂಬುದಾಗಿ ಅತ್ಯಂತ ಪ್ರಸಿದ್ಧವಾಗಿರುವ ಶಬ್ದಕ್ಕೆ ಅರ್ಥ ಏನು ಎಂಬುದು ಯುದ್ಧಕಾಂಡದ 131ನೇ ಸರ್ಗದಲ್ಲಿ ನಿರೂಪಿಸಲ್ಪಟ್ಟಿದೆ. ರಾಮರಾಜ್ಯ ಅಂದರೆ ಏನು? ಈ ರೀತಿ ಆದ್ಯಂತ ರಾಮಾಯಣದಲ್ಲಿ ಅಯೋಧ್ಯೆಯ ವರ್ಣನೆ ಮತ್ತೆ ಮಧ್ಯೆ ಬೇರೆ ವಿಷಯಗಳ ಜೊತೆಯಲ್ಲಿ ಅಯೋಧ್ಯೆಯ ವಿಚಾರ ಬರುತ್ತದೆ. ಆದರೆ ಪ್ರಧಾನವಾಗಿ ಬಾಲಕಾಂಡ ಮತ್ತು ಉತ್ತರಕಾಂಡದಲ್ಲಿ ಅಯೋಧ್ಯೆ ಮತ್ತು ರಾಮರಾಜ್ಯ ಇದರ ವಿವರಣೆ ಇದೆ. ಶ್ರೀರಾಮಚಂದ್ರನ ಭವ್ಯ ಮಂದಿರದಲ್ಲಿ ಶ್ರೀರಾಮಚಂದ್ರನ ವಿಗ್ರಹ, ಪರಿವಾರ ಸಮೇತನಾಗಿರುವ ಶ್ರೀರಾಮಚಂದ್ರನ ವಿಗ್ರಹ ಪ್ರತಿಷ್ಠೆ ಆಗುತ್ತಿರುವಂತಹ ಈ ಸಂದರ್ಭದಲ್ಲಿ ಈ ಅಯೋಧ್ಯೆಯ ವರ್ಣನೆಯ ವಿಷಯ, ವಾಲ್ಮೀಕಿ ಪ್ರೋಕ್ತವಾದಂತಹ ವರ್ಣನೆ ವಿಷಯ ಶ್ರೀರಾಮಚಂದ್ರನ ದಿವ್ಯ ಪಾದಾರವಿಂದಗಳಲ್ಲಿ ಸಮರ್ಪಿಸೋಣ. ಲೋಕಾ ಸಮಸ್ತ ಸುಖಿನೋ ಭವಂತು.